ಎಲ್ಲರಿಗೂ ನಮಸ್ಕಾರ. ರಾತ್ರಿ ಹೊತ್ತು ಹಾಲು ಸೇವನೆ ಎಷ್ಟು ಹಿತಕರ ಅಂತ ಹಲವಾರು ಜನರು ಕೇಳ್ತಾರೆ. ರಾತ್ರಿ ಹೊತ್ತು ಹಾಲು ಕುಡಿಬೋದಾ ಸರ್ ಅಂತ. ಸೊ ಊಟ ಆದ ನಂತರ ಹಾಲು ಕುಡಿಯೋದು ತಪ್ಪು. ಯಾಕಂದರೆ ಅದು ಕಫಕಾರಕ. ನೀವು ಊಟದ ಬದಲು ಬರೀ ಹಾಲನ್ನು ಸೇವನೆ ಮಾಡಿದರೆ ಯಾವ ತೊಂದರೆಗಳು ಇರೋದಿಲ್ಲ. ಊಟದ ನಂತರ ಮತ್ತೆ ಹಾಲು ಕುಡಿಯೋದು ತಪ್ಪಾಗುತ್ತೆ. ಅದ್ರ ಬದಲು ಬರೀ ಹಾಲನ್ನು ಮಾತ್ರ ಕುಡಿಬೋದು, ಅದು ಒಳ್ಳೆಯದು. ಸಿಹಿ ಪದಾರ್ಥಗಳ ಜೊತೆಗೆ ಹಾಲು ಕುಡಿಯೋದು ರಾತ್ರಿ ಹೊತ್ತು ಸರಿ, ಅದರಿಂದ ಏನೂ ತೊಂದರೆ ಆಗಲ್ಲ. ಆದರೆ ಹಣ್ಣಿನ ಜೊತೆಗೆ ಹಾಲು ಕುಡಿಯೋದು ತಪ್ಪು. ಹಲವಾರು ಜನರು ಡಯಟ್ ಮಾಡುವಾಗ ರಾತ್ರಿ ಹೊತ್ತು ಹಣ್ಣು ಮಾತ್ರ ತೊಗೊಳ್ತಿರ್ತಾರೆ, ಅದ್ರ ಜೊತೆಗೆ ಹಾಲನ್ನು ಕುಡಿತಾರೆ, ಅದು ತಪ್ಪು. ಹಣ್ಣು ತೊಗೊಂಡ್ರೆ ಬರೀ ಹಣ್ಣನ್ನು ಮಾತ್ರ ತೊಗೋಬೇಕು. ಹಾಲು ಕುಡಿತೀನಿ ಅಂದರೆ ಬರೀ ಹಾಲು ಮಾತ್ರ ಕುಡಿಯಬೇಕು. ಹಣ್ಣಿನ ಒಟ್ಟಿಗೆ ಹಾಲು ಕುಡಿಯೋದು ವಿರುದ್ಧಾಹಾರ ಆಗುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಆಹಾರವನ್ನು ನಿಲ್ಲಿಸಿ ಬರೀ ಹಾಲನ್ನಷ್ಟೇ ಕುಡಿದು ಮಲಗಿದರೆ ದೇಹಕ್ಕೂ ಹಿತಕರ. ನಮ್ಮ ಡಯಟ್ ಕೂಡ ಅದೊಂದು ಪರ್ಫೆಕ್ಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬಿನಾಂಶವನ್ನು ನಾವು ಕರಗಿಸ್ಬೋದು. ಯಾರು ರಾತ್ರಿ ಹೊತ್ತು ಹಾಲು ಕುಡಿಬಾರ್ದು ಅಂತಂದರೆ ಯಾರಿಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಇರುತ್ತೆ, ಪದೇ ಪದೇ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬರ್ತಾ ಇರುತ್ತೆ. ಸೊ ಈ ಶ್ವಾಸ ಕಾಸ ಅಂತ ಹೇಳ್ತೀವಿ, ಪದೇ ಪದೇ ಕಫ ಕಟ್ಕೊಳ್ಳೋದು, ಈ ಥರ ತೊಂದರೆ ಇದ್ದಾಗ ಹಾಲನ್ನು ಕುಡಿಯೋದು ರಾತ್ರಿ ಹೊತ್ತು ಬೇಡ. ಸೊ ಬೇರೆಯವರೆಲ್ಲ ಹಾಲನ್ನು ಕುಡಿಬೋದು, ಏನು ತೊಂದರೆ ಏನೂ ಇಲ್ಲ. ಎಸ್ಪೆಷಲಿ ಬೇಸಿಗೆಗಾಲದಲ್ಲಿ ರಾತ್ರಿ ಹೊತ್ತು ಹಾಲು ಕುಡಿದ್ರೆ ಅದಕ್ಕೆ 1 ಸ್ಪೂನ್ ನಾಟಿ ಹಸುವಿನ ತುಪ್ಪವನ್ನು ಸೇರಿಸಿ ಕುಡಿದಾಗ ಅದು ತುಂಬ ಹಿತಕರವಾಗಿರುತ್ತೆ. ಸೊ ಎಲ್ಲ ರೀತಿಯಿಂದ ಅದು ನಮ್ಮ ದೇಹಕ್ಕೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ರಾತ್ರಿ ಹೊತ್ತು ಹಾಲು ಸೇವನೆ ಮಾಡ್ತೀನಿ ಅಂತಂದರೆ ಬರೀ ಹಾಲನ್ನು ಮಾತ್ರ ಕುಡೀರಿ. ಊಟ ಮಾಡಿ ಹಾಲು ಕುಡಿಯೋದು ಬೇಡ, ಅದು ಅಷ್ಟು ಒಳ್ಳೆಯದಲ್ಲ, ಕಫವನ್ನು ಜಾಸ್ತಿ ಮಾಡುತ್ತೆ. ಎಲ್ಲರಿಗೂ ಧನ್ಯವಾದ.